ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ದೇವರಾಜ ಅರಸ್ ಇಲಾಖೆಯ ವಸತಿ ನಿಲಯಗಳಲ್ಲಿ ಕೇಳುವವರಿಲ್ಲ ಹೇಳುವವರಿಲ್ಲ. ಅಧಿಕಾರಿಗಳು ಸರ್ಕಾರದ ಸಂಬಳ ಪಡೆದು ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ಖಾನಾಪುರ ತಾಲೂಕಿನಲ್ಲಿ ದೇವರಾಜ ಅರಸ್ ಇಲಾಖೆಯ ಮೆಟ್ರಿಕ್ ಪೂರ್ವ 7 ಹಾಗೂ ಮೆಟ್ರಿಕ್ ನಂತರದ 1 ಒಟ್ಟು 8 ವಸತಿ ನಿಲಯಗಳಿದ್ದು, ನಾವು ಪಟ್ಟಣದಲ್ಲಿ 1 ಮೆಟ್ರಿಕ್ ಪೂರ್ವ 1 ಮೆಟ್ರಿಕ್ ನಂತರದ ವಸತಿ ನಿಲಯಗಳನ್ನು ಪರೀಕ್ಷಿಸಿದಾಗ ಒಂದರಲ್ಲಿ ಆಹಾರ ಪದಾರ್ಥಗಳಲ್ಲಿ ರುಚಿಗಳು ತುಂಬಿದ್ದವು ಹಾಗೂ ಸ್ವಚ್ಛತೆ ಇರಲಿಲ್ಲ ಮತ್ತು ನಿಯಮದಂತೆ ಊಟ ಕೊಡುವುದಿಲ್ಲ. ಮಕ್ಕಳು ಬಟ್ಟೆ ತೊಳೆಯುವ ಜಾಗದಲ್ಲಿ ಸಾಕಷ್ಟು ಗಲೀಜು ತುಂಬಿಕೊಂಡು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದೆ ಮತ್ತು ಕಟ್ಟಡದಿಂದ ನೀರು ಸೋರಿ ಮಕ್ಕಳು ತಿರುಗಾಡುವಾಗ ಜಾರಿ ಬೀಳುವಂತಿದೆ. ಗ್ರೌಂಡಲ್ಲಿ ಮಳೆ ನೀರು ತುಂಬಿ ಸ್ಟಾಕ್ ಆದರೂ ಅಧಿಕಾರಿಗಳು ಏನು ಸಂಬಂಧವಿಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ. ಸರ್ಕಾರ ಸಾಕಷ್ಟು ಖರ್ಚು ಮಾಡಿ ಬಡ ಮಕ್ಕಳ ಏಳಿಗೆಗಾಗಿ ವಸತಿ ನಿಲಯಗಳನ್ನು ಸ್ಥಾಪಿಸಿದೆ. ಆದರೆ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿ ಉದ್ದಟತನದಿಂದ ಮೆರೆಯುತ್ತಿದ್ದಾರೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಕೇಳಿದರೆ ಕ್ರಮ ಕೈಗೊಳ್ಳುವ ಬದಲು ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿ ಸುಮ್ಮನಾಗುತ್ತಾರೆ. ಹೀಗಾಗಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಂಚಾಲಕ ಮಂಜುನಾಥ್ ಆಂಚಿನಮನಿಯವರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ಸರ್ ನಮಸ್ಕಾರ. ಇವತ್ತು ಈ BCM ಹಾಸ್ಟೆಲ್ಗೆ ವಿಸಿಟಿಗೆ ಅಂತ ಬಂದು, ಹೌದು ಸರ್ ಬಂದಿದ್ದು. ಇಲ್ಲಿ ಏನೇನು ನಿಮಗೆ ಕಂಡು ಬಂತು? ಡಾಕ್ಟರ್ ಇವರು ಏನು ಹಿಂದುಳಿದ ವರ್ಗಗಳ ಇಲಾಖೆ ತಾಲೂಕು ಅಧಿಕಾರಿಗಳನ್ನ ನಾವು ಕರ್ಕೊಂಡು ಬಂದಿದ್ದೀವಿ ಸರ್. ಬಟ್ ಇವತ್ತು ಏನು ನಾವು ಇಲ್ಲಿ ಬಂದಂಥ ಒಂದು ಸ್ಥಳದೊಳಗೆ ಇವಾಗ ನಾವು ಅಕ್ಕಿಗಳನ್ನು ನೋಡಿರ್ಬೋದು, ನಾವು ಹಿಟ್ಟುಗಳನ್ನು ನೋಡಿರ್ಬೋದು, ಯಾವುದೂ ಅಷ್ಟು ಕ್ಲೀನಾಗಿಲ್ಲ, ನುಸಿಗಳನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಹಿಂದೆ ಏನು ಇದೀಗ ಏನು ಕರ್ನಾಟಕದಲ್ಲಿ ಡೆಂಗು ಅನ್ನೋ ಒಂದು ರೋಗ ಇವತ್ತು ಕಾಡ್ತಾ ಇದೆ, ಅಂಥ ಸಂದರ್ಭದಲ್ಲಿಯೂ ಕೂಡ ಇವತ್ತು ಹಾಸ್ಟೆಲಿನ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಯನ್ನು ಇವತ್ತು ನಮ್ಮ ತಾಲೂಕಿನ ಅಧಿಕಾರಿಗಳಾಗಿರ್ಬೋದು, ಹಾಸ್ಟೆಲ್ ವಾರ್ಡನ್ಗಳಾಗಿರ್ಬೋದು, ಯಾವುದೇ ರೀತಿಯಾದ ಸ್ವಚ್ಛತೆಯನ್ನು ಇವತ್ತು ಕಲಿಸ್ಕೊಡ್ತಾ ಇಲ್ಲ, ಇವತ್ತು ಕ್ಲೀನಾಗಿ ಇಡ್ತಾ ಇಲ್ಲ ಹಾಸ್ಟೆಲ್ ಅನ್ನೋದು. ಇದು ಒಂದು ಅಸಹ್ಯಕರ ಸಂಗತಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ನಾವು 2018ರಿಂದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ PU ಬಿಫೋರ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ ಇದ್ದು ಕೂಡ ಆ ಹಾಸ್ಟೆಲ್ಗಳನ್ನು ಸರಿಯಾದ ರೀತಿಯಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಖಾನಾಪುರದಲ್ಲಿ 8 ಹಾಸ್ಟೆಲ್ಗಳಿದ್ದರೂ ಆ 8 ಹಾಸ್ಟೆಲ್ಗಳಿಗೆ ಕೇವಲ 2 ಅಥವಾ 3 ಜನ ವಾರ್ಡನ್ಗಳನ್ನು ನೇಮಿಸಿದ್ದು, ಸುಪ್ರಿಡೆಂಟ್ಗಳನ್ನು ನೇಮಿಸಿದ್ದು ಯಾವ ರೀತಿ ನ್ಯಾಯ? ಇದು ಯಾವ ನ್ಯಾಯ? ಅವ್ರಿಗೇನು ಇದನ್ನು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಆಗ್ತಾ ಇಲ್ವಾ? ಏನು ಸರ್ಕಾರಕ್ಕೆ ಆಗ್ತಾ ಇಲ್ವಾ? ಇರ್ತಕ್ಕಂಥ ಲೋಕಲ್ ಡಿಗ್ರಿ ಹೋಲ್ಡರ್ಸ್ಗಳನ್ನು ಅಪಾಯಿಂಟ್ ಮಾಡಿ ಇರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಆದಷ್ಟು ಬೇಕಾ ತಾಲೂಕು ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ, ಶಾಸಕರು ಕೂಡ ಈ ಏನು ಹಾಸ್ಟೆಲ್ಗಳ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸದೇ ಇದ್ದರೆ, ಮುಂದಿನ ದಿನಮಾನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ. ಧನ್ಯವಾದಗಳೊಂದಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಂಚಾಲಕ ಮಂಜುನಾಥ್ ಆಂಚಿನಮನಿ. ಸಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ